ಐವರು ದರೋಡೆಕೋರರು ಜಸ್ಟ್ 5 ನಿಮಿಷ ದೊಡ್ಡ ದರೋಡೆ ನಡೆದು ಹೋಯಿತು. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರ್ತಕ್ಕಂತಹ ಮೈಸೂರಿನ ಜ್ಯುವೆಲ್ಲರಿ ಶಾಪ್ ಲೂಟಿ ಇದು. ಹುಣಸೂರಿನ ಸ್ಕೈ ಗೋಲ್ಡ್ ಮತ್ತು ಡೈಮಂಡ್ ಶಾಪ್ನಲ್ಲಿ ಆಗಿರತಕ್ಕಂಥ ದರೋಡೆ. ಬರೋಬ್ಬರಿ 5 ರಿಂದ 6 ಕೋಟಿ ಮೌಲ್ಯದ ಚಿನ್ನ ವಜ್ರಾಭರಣ ಲೂಟಿಯಾಗಿದೆ. ಜ್ಯುವೆಲ್ಲರಿ ದರೋಡೆಯ ಎಕ್ಸ್ಕ್ಲೂಸಿವ್ ದೃಶ್ಯ ಟಿವಿಗಳಿಗೆ ಲಭ್ಯವಾಗಿದೆ. ನಿನ್ನೆ ಮಧ್ಯಾಹ್ನ 2 ಗಂಟೆ 4 ನಿಮಿಷಕ್ಕೆ ಜ್ಯುವೆಲ್ಲರಿಗೆ ಎಂಟ್ರಿ ಕೊಟ್ಟಿರೋದು ಇವರು. ಆ ಶಾಪ್ಗೆ 2 ಗಂಟೆ 9 ನಿಮಿಷಕ್ಕೆ ಚಿನ್ನಾಭರಣ ಸಮೇತ ಎಸ್ಕೇಪ್ ಆಗಿದ್ದಾರೆ. ಬರೀ ಒಂದು 5 ನಿಮಿಷಗಳಲ್ಲಿ 5 ಕೋಟಿ 6 ಕೋಟಿ ಅಂತ ಹೇಳ್ತಿದ್ದಾರೆ. ಕೆಲವು ಇನ್ನೂ ಜಾಸ್ತಿ ಕೂಡ ಹೇಳ್ತಾ ಇದ್ದಾರೆ. ನಿಖರವಾದಂಥ ಮಾಹಿತಿ ನಮಗೆ ಇನ್ನಷ್ಟೇ ಸಿಗಬೇಕಾಗಿದೆ. ಬೈಕಲ್ಲಿ 5 ಜನ ದರೋಡೆಕೋರರು ಬಂದಿದ್ದಾರೆ. ಯಾರೋ ಒಂದಿಬ್ಬರು ಅಥವಾ ಒಬ್ಬ ಹೆಲ್ಮೆಟ್ ಹಾಕಿರಲಿಲ್ಲ ಇದರಲ್ಲಿ. ಕೆಲವರು ಹೆಲ್ಮೆಟ್ ಹಾಕಿದ್ದಾರೆ, ಕೆಲವರು ಮಾಸ್ಕನ್ನು ಹಾಕ್ಕೊಂಡಿದ್ದಾರೆ. ಗನ್ ಹಿಡ್ಕೊಂಡು ಬಂದೇ ಜ್ಯುವೆಲ್ಲರಿ ಶಾಪ್ಗೆ ಇವರು ಎಂಟ್ರಿ ಕೊಟ್ಟಿರೋದು. ಮ್ಯಾನೇಜರ್ ಅಸ್ಗರ್ ಮೇಲೆ ಗುಂಡಿನ ದಾಳಿ ಕೂಡ ಆಗಿದೆ. ಕೆಲವರು ಗಾಳಿಲಿ ಗುಂಡಾರಿಸಿದ್ರು ಅಂತ ಕೂಡ ಹೇಳ್ತಾರೆ. ಆನಂತರದಲ್ಲಿ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ ದರೋಡೆಕೋರರು. ದರೋಡೆ ನಡೆದಿರೋದು ಹೇಗೆ? ಪ್ರೀ ಪ್ಲ್ಯಾಂಡ್ ರಾಬರಿ ಅಂತ ಹೇಳಬಹುದಾಗುತ್ತೆ. ಇದನ್ನು ಜ್ಯುವೆಲ್ಲರಿ ದೋಚಿರುವ ದರೋಡೆಕೋರರ ಗ್ಯಾಂಗ್ ಮೊದಲೇ ಸಂಚು ರೂಪಿಸಿ ಕ್ಷಣ ಮಾತ್ರದಲ್ಲಿಯೇ ದರೋಡೆಕೋರರ ಕೃತ್ಯ ಇದು. ನಂಬರ್ ಪ್ಲೇಟ್ ಇಲ್ಲದ ಬೈಕ್ಗಳಲ್ಲಿ ಬಂದಿದ್ದರು ದುಷ್ಕರ್ಮಿಗಳು. ಹಿಂದಿ ಭಾಷೆ ಮಾತನಾಡ್ತಾ ಇದ್ದಂಥ 5 ಆರೋಪಿಗಳಿವರು. ಕೈಯಲ್ಲಿ 2 ಪಿಸ್ತೂಲ್, ಹೆಲ್ಮೆಟ್ ಹಾಕೊಂಡಿದ್ರು ದರೋಡೆಕೋರರು. ಒಬ್ಬ ಮಾತ್ರ ಹೆಲ್ಮೆಟ್ ಹಾಕದೆ ಒಳಗಡೆ ಬಂದಿದ್ದ ದರೋಡೆಕೋರ. ಒಳಗೆ ಬರ್ತಾ ಇದ್ದಂತೆಯೇ ಗನ್ ತೋರಿಸಿ ಎಲ್ಲರನ್ನೂ ಕೆಳಗಡೆ ಕೂರಿಸಿ ದರೋಡೆ ಮಾಡಿದ್ದಾನೆ. ಆಭರಣ ತುಂಬೋದಕ್ಕೆ ಒಬ್ಬ ಜ್ಯುವೆಲ್ಲರಿ ಸಿಬ್ಬಂದಿಯನ್ನು ಕೂಡ ಬಳಸಿಕೊಂಡಿದ್ದಾರೆ ದರೋಡೆಕೋರರು. ಬ್ಯಾಗ್ಗಳಲ್ಲಿ ಚಿನ್ನಾಭರಣ ದೋಚಿಕೊಂಡು ಕ್ಷಣ ಮಾತ್ರದಲ್ಲಿ ಎಸ್ಕೇಪ್ ಆಗಿದ್ದಾರೆ. ತನಿಖೆ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. 5 ಟೀಮ್ಗಳನ್ನು ರಚನೆ ಮಾಡಲಾಗಿದೆ. ಇದರ ತನಿಖೆಗೋಸ್ಕರವಾಗಿ 18 ಚೆಕ್ ಪೋಸ್ಟ್ಗಳಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಕೇರಳ ಕಡೆ ಆರೋಪಿಗಳು ಎಸ್ಕೇಪ್ ಆಗಿರುವಂಥ ಶಂಕೆ ಕೂಡ ಇದೆ. ಬೈಪಾಸ್ ರಸ್ತೆಯಲ್ಲಿ ಮಡಿಕೇರಿ ರಸ್ತೆ ಕಡೆ ದುಷ್ಕರ್ಮಿಗಳು ತೆರಳಿದ್ದಾರೆ ಅಂತ ಗೊತ್ತಾಗಿದೆ. ಕೇರಳ ಮೂಲದ ಮಾಲೀಕರಾದ ಕಾರಣ ಕೇರಳದ ಕಡೆಗೂ ಕೂಡ ತೆರಳಿರಬಹುದು ಅಂತ ಶಂಕೆ ಇದೆ. ಚಿನ್ನದಂಗಡಿ ಮ್ಯಾನೇಜರ್, ಸಿಬ್ಬಂದಿ ಕೈವಾಡದ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ನನಗೆ ಎಸ್ ಪಿ ಅವರು ಫೋನ್ ಮಾಡಿ ಹೇಳಿದ್ದಾರೆ. ಅವರು ಪೊಲೀಸ್ ಅಲರ್ಟ್ ಆಗಿ ಅವರು ಇದರಲ್ಲಿ ಹೋಗಿದ್ದಾರೆ. CC ಅವ್ರನ್ನೆಲ್ಲ ಹೋಗಿ ಐ ಥಿಂಕ್ ದೇ ವಿಲ್ ಟೇಕ್ ಆ್ಯಕ್ಷನ್. ಅದು ಗೊತ್ತಾಗಿಲ್ಲ ಇನ್ನು. ನನಗೆ ಬ್ರೀಫ್ ಮಾಡಿದ್ದಾರೆ. 4-5 ಜನ ಆಡಗಳು ಗನ್ ಹಿಡ್ಕೊಂಡು ಮೇನ್ ರೋಡಲ್ಲೇ ಅದು ರಾಬರಿ ಮಾಡಿದ್ದಾರೆ. ಕ್ರೈಮ್ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಆಕ್ಟಿವಿಟಿ ಜಾಸ್ತಿ ಐತೆ ಅಂತ ಈ ಥರದ ಇದನ್ನು ಆಗೋದಕ್ಕೆ ಅವಕಾಶ ಕೊಡಲ್ಲ. ಅದು ನಿನ್ನೆ ನನಗೆ ಎಸ್ ಪಿ ಅವರು ಫೋನ್ ಮಾಡಿ ಹೇಳಿದ್ದಾರೆ. ಪುನೀತ್, ಏನಾದರೂ ಇದ್ದು ಸುಳಿವು ಸಿಕ್ಕಿದೆಯಾ ಈ ದರೋಡೆಕೋರದು? ಎಷ್ಟು ಮೌಲ್ಯ ಅಂತ ಎಕ್ಸಾಕ್ಟ್ ಆಗಿ ಗೊತ್ತಾಗಿದೆ. ಕೆಲವರು 5 ಕೋಟಿ ಹೇಳ್ತಾರೆ, ಕೆಲವರು 6, ಕೆಲವರು 10 ಕೋಟಿ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಅಂಗಡಿಯವರು ಏನಾದರೂ ನಿಖರವಾಗಿ ಹೇಳಿದ್ದಾರಾ ಮಾಹಿತಿನ? ರಮಕಾಂತ್, ಈಗ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಜ್ಯುವೆಲ್ಲರಿ ಶಾಪ್ನ ಮಾಲೀಕರನ್ನ ಈಗ ವಿಚಾರಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಪೊಲೀಸರು ಮಾಡಲಾಗ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಆ ದರೋಡೆಕೋರರು ದೋಚಿರ್ತಕ್ಕಂಥ ಚಿನ್ನಾಭರಣಗಳ ಬೆಲೆ ಸುಮಾರು 5 ಕೋಟಿ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆ ಒಂದು ಜ್ಯುವೆಲ್ಲರಿ ಶಾಪ್ನ ಮಾಲೀಕ ರಶೀದ್ ಏನಿದ್ದಾರೆ ಅವರನ್ನ ಸಂಪೂರ್ಣವಾದಂತಹ ಮಾಹಿತಿಯನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅವರು ದಾಸ್ತಾನನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದು ಇರ್ಬೋದು. ಜೊತೆಗೆ ಜ್ಯುವೆಲ್ಲರಿ ಶಾಪ್ನಲ್ಲಿ ಇದ್ದಂತಹ ಒಡವೆ ವಸ್ತ್ರಗಳ ಆ ಒಂದು ರೇಟ್ ಏನಿದೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಬಿಲ್ಗಳು ಇದನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ನಿಖರವಾಗಿ ಇನ್ನೂ ಕೂಡ ಎಷ್ಟರ ಮೌಲ್ಯದ ಚಿನ್ನಾಭರಣಗಳು ದೋಚಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇನ್ನೂ ಕೂಡ ಲಭ್ಯವಾಗಿಲ್ಲ. ಸದ್ಯಕ್ಕೆ ಮೈಸೂರಿನ ಪೊಲೀಸರು ಏನಿದ್ದಾರೆ ಇಡೀ ಜಿಲ್ಲೆಯಾದ್ಯಂತ ಅಂದರೆ 18 ಚೆಕ್ ಪೋಸ್ಟ್ಗಳಲ್ಲಿ ಅಲರ್ಟ್ ಆಗಿರತಕ್ಕಂಥದ್ದು. ಪ್ರತಿಯೊಂದು ವಾಹನಗಳನ್ನು ಕೂಡ ತಪಾಸಣೆ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗ್ತಾ ಇದೆ. CCTVಯ ದೃಶ್ಯಾವಳಿಗಳನ್ನು ಆಧರಿಸಿ ಅಲ್ಲಿ ಏನು 5 ಜನ ದರೋಡೆಕೋರರು ಏನಿದ್ದಾರೆ ಅವರ ಒಂದು ಮುಖಚಹರೆಯನ್ನು ಗಮನಿಸುವ ಮುಖಾಂತರ ಎಲ್ಲ ಸಮೀಪದ ಪೊಲೀಸ್ ಠಾಣೆಗಳಿಗೆಲ್ಲವಕ್ಕೂ ಕೂಡ ಮೆಸೇಜನ್ನು ಕೊಡುವ ಮುಖಾಂತರ ಎಲ್ಲಿಯೂ ಕೂಡ ಈ ಒಂದು 5 ಆರೋಪಿಗಳು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಬಾರ್ದು ಆ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಆದರೆ ಹುಣಸೂರಿಗೆ ಸಮೀಪ ಇರತಕ್ಕಂಥದ್ದು ಕೇರಳ ಗಡಿ, ಜೊತೆಗೆ ಮಂಗಳೂರು ಏನಿದೆ ಈ ಭಾಗಗಳಿಗೆ ಅವರು ಹೋಗಿರತಕ್ಕಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಜೊತೆಗೆ ಮುಖ್ಯ ರಸ್ತೆಗಳಲ್ಲಿ CCTV ದೃಶ್ಯಗಳು ಲಭ್ಯವಾಗ್ತವೆ. ಆದರೆ ಹುಣಸೂರಿನಿಂದ ಗ್ರಾಮೀಣ ಭಾಗಕ್ಕೆ ಸಂಪರ್ಕ ಕಲ್ಪಿಸುವಂತಹ ಕಟ್ ರೂಟ್ಗಳೇನಿದ್ದಾವೆ ಆ ಭಾಗಗಳಲ್ಲಿ CCTV ದೃಶ್ಯಗಳು ಲಭ್ಯವಾಗೋದಿಲ್ಲ. ಹೀಗಾಗಿ ಆ ಒಂದು ಭಾಗಗಳಲ್ಲೂ ಕೂಡ ಹೆಚ್ಚಿನ ನಿಗಾವನ್ನು ವಹಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಸದ್ಯಕ್ಕೆ 5 ಜನ ದರೋಡೆಕೋರರು ಏನಿದ್ದಾರೆ ಇವರು ಬೈಕ್ಗಳಲ್ಲಿ ರಾಜಾರೋಷವಾಗಿ ನುಗ್ತಾರೆ. ಅದು ಮಧ್ಯಾಹ್ನ 2 ಗಂಟೆಯ ಸಂದರ್ಭದಲ್ಲಿ ನುಗ್ಗುವ ಮುಖಾಂತರ ಅಲ್ಲಿ ಗ್ರಾಹಕರನ್ನು ಕೂಡ ಬೆದರಿಸುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಅಂಗಡಿ ಸಿಬ್ಬಂದಿ ಏನಿರ್ತಾರೆ ಅವರೆಲ್ಲರನ್ನು ಕೂಡ ಎದುರಿಸುವ ಮುಖಾಂತರ 2 ಪಿಸ್ತೂಲ್ಗಳನ್ನು ಬಳಸಿ ಕೇವಲ 5 ನಿಮಿಷದಲ್ಲಿ ಆ ಒಂದು ಚಿನ್ನಾಭರಣಗಳನ್ನು ದೋಚುವಂತಹ ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಹುಣಸೂರಿನ ಹೊರವಲಯದಲ್ಲಿ ಅವರು ಪಾಸ್ ಆಗ್ತಕ್ಕಂಥ CCTVಯ ದೃಶ್ಯವೂ ಕೂಡ ಸಿಕ್ಕಿರ್ತಕ್ಕಂಥದ್ದು. ಹೀಗಾಗಿ ಆ ಒಂದು ದೃಶ್ಯವನ್ನು ಆಧರಿಸಿ ಈಗ ಪೊಲೀಸರು ಅಲರ್ಟ್ ಆಗಿರ್ತಕ್ಕಂಥದ್ದು. ಜೊತೆಗೆ ಹಿಂದೆ ಮೈಸೂರಿನಲ್ಲಿ ನಡೆದಿದ್ದಂತಹ ಅಂದರೆ 2021ರಲ್ಲಿ
ನಡೆದಿದ್ದಂತಹ ಘಟನೆಗೂ ಇದಕ್ಕೂ ಏನಾದರೂ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಅವರು ಪರಿಶೀಲನೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಮತ್ತೊಂದು ಕಡೆ ಏನೋ ಅಂಗಡಿಯ ಮಾಲೀಕರು ಇರಬಹುದು, ಜೊತೆಗೆ ಅಲ್ಲಿ ಇದ್ದಂತಹ ಸಿಬ್ಬಂದಿಗಳು ಇರಬಹುದು, ಹಿಂದೆ ಅಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಂಥವರು ಕೆಲಸವನ್ನು ಬಿಟ್ಟಿರ್ತಕ್ಕಂಥ ಕೆಲಸಗಾರರು ಏನಿರ್ತಾರೆ ಅವರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ವಿವರವನ್ನು ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಲಾಗ್ತಾ ಇರ್ತಕ್ಕಂಥದ್ದು. ಹಲವು ಆಯಾಮಗಳಲ್ಲಿ ಈ ಒಂದು ತನಿಖೆಯನ್ನು ಮಾಡುವ ಮುಖಾಂತರ 5 ಆರೋಪಿಗಳಿಗೆ ಬಲೆ ಬೀಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈ 5 ಆರೋಪಿಗಳು ಯಾವ ಭಾಗಕ್ಕೆ ತೆರಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗಿಲ್ಲ. ಇಡೀ ಮೈಸೂರಿನ ಹುಣಸೂರಿನ ಸುತ್ತಮುತ್ತವೂ ಸೇರಿದಂತೆ ಮೈಸೂರು ಜಿಲ್ಲೆಯಾದ್ಯಂತ ಪೊಲೀಸರು ಈ ಒಂದು ತನಿಖೆಯಲ್ಲಿ ಇರತಕ್ಕಂಥದ್ದು. ಆದರೆ ಇಲ್ಲಿ ಮುಖ್ಯವಾಗಿ 5 ಆರೋಪಿಗಳು ಆ ಒಂದು ಚಿನ್ನದ ಅಂಗಡಿಗೆ ನುಗ್ಗದಂತಹ ಸಂದರ್ಭದಲ್ಲೂ ಕೂಡ ಹೊರಭಾಗದಲ್ಲಿ ಸೆಕ್ಯೂರಿಟಿ ಇರಲಿಲ್ವಾ? ಯಾಕೆಂತ ಹೇಳಿದ್ರೆ ರಿಟೈರ್ಡ್ ಮಿಲಿಟರಿ ಆಫೀಸರ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಸಂಸ್ಥೆಗಳಿಂದ ತೆಗೆದುಕೊಂಡಂತಹ ಸೆಕ್ಯೂರಿಟಿ ಆಫೀಸರ್ಸ್ಗಳನ್ನ ಆ ಜ್ಯುವೆಲ್ಲರಿ ಶಾಪ್ ಮುಂಭಾಗದಲ್ಲಿ ಗನ್ ಹಿಡಿದು ಇದ್ದಂತಹ ಹಲವು ಉದಾಹರಣೆಗಳನ್ನು ನಾವು ನೋಡ್ತೇವೆ. ಆದರೆ ಇಲ್ಲಿ ಆ ಒಂದು ಸೆಕ್ಯೂರಿಟಿ ಇರಲಿಲ್ವಾ ಅನ್ನೋ ಒಂದು ವಿಚಾರ ಕೂಡ ಇರತಕ್ಕಂಥದ್ದು. ಹೀಗಾಗಿ ಹಲವು ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇರತಕ್ಕಂಥ ಪೊಲೀಸರು ಆ ಒಂದು ಮಳಿಗೆಯ ಮಾಲೀಕರೇನಿದ್ದಾರೆ ಅವರನ್ನು ಕೂಡ ವಿಚಾರಣೆ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗ್ತಾ ಇರತಕ್ಕಂಥದ್ದು. ನಿಖರವಾಗಿ ಎಷ್ಟು ಕೋಟಿ ಮೌಲ್ಯದ ಚಿನ್ನಾಭರಣ ಕಳವಾಗಿದೆ ಅದರ ಬಗ್ಗೆ ಸಂಬಂಧಪಟ್ಟಂತೆ ಬಿಲ್ಗಳಿರಬಹುದು, GST ಬಿಲ್ಗಳಿರಬಹುದು, ಇದನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡಲಿಕ್ಕೆ ಈಗ ಪೊಲೀಸರು ಇಳಿದಿರತಕ್ಕಂಥದ್ದು. ಇದುವರೆಗೂ ಕೂಡ ಏನು ಒಂದು ಭಾವಚಿತ್ರಗಳನ್ನು ಹಿಡಿದು ತನಿಖೆಯನ್ನು ಮಾಡ್ತಾ ಇರತಕ್ಕಂಥ ಪೊಲೀಸರಿಗೆ ಅವರು ಯಾವ ಭಾಗಕ್ಕೆ ತೆರಳಿದ್ದಾರೆ ಅನ್ನೋ ಒಂದು ನಿಖರವಾದಂತಹ ಮಾಹಿತಿ ಸಿಕ್ಕಿಲ್ಲ. ಹೀಗಾಗಿ ಇಡೀ ಮೈಸೂರು ಜಿಲ್ಲೆ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಗಳೇನಿದ್ದಾವೆ, ಕೊಡಗು ಜಿಲ್ಲೆ ಇರಬಹುದು, ಜೊತೆಗೆ ಹಾಸನ ಜಿಲ್ಲೆ ಇರಬಹುದು, ಕೇರಳ ಗಡಿ ಭಾಗ ಇರಬಹುದು, ಮಂಗಳೂರು ಭಾಗ ಇರಬಹುದು, ಈ ಭಾಗಗಳಿಗೆ ಹೆಚ್ಚಿನದಾಗಿ ತೆರಳುವಂತಹ ಒಂದು ಕೆಲಸವನ್ನು ಮಾಡುವ ಮುಖಾಂತರ ನಂಬರ್ ಪ್ಲೇಟ್ ಇಲ್ಲದಂತಹ 5 ವೆಹಿಕಲ್ಗಳನ್ನೇನು ಅವರು ಅಂದರೆ 2 ವೀಲರ್ಗಳನ್ನು 5 ಜನ ಬಳಸಿದ್ದಾರೆ. ಆ 2 2 ವೀಲರ್ಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಮುಸುಕುದಾರಿಗಳಲ್ಲಿ 4 ಜನ ಮುಸುಕುದಾರಿಗಳಿರ್ತಾರೆ, ಕೆಲವರು 3-4 ಜನ ಹೆಲ್ಮೆಟ್ ಅನ್ನು ಧರಿಸಿರ್ತಾರೆ, ಆದರೆ ಒಬ್ಬ ಮಾತ್ರ ಹೆಲ್ಮೆಟ್ ಅನ್ನು ಧರಿಸಿರೋದಿಲ್ಲ. ಹೀಗಾಗಿ ಅವರಿಗೆ ಆ ಒಂದು ಆರೋಪಿಗಳ ಫೋಟೋಗಳು ಸಿಕ್ಕಿರ್ತಕ್ಕಂಥದ್ದು. ಅಂದರೆ CCTV ದೃಶ್ಯಾವಳಿಗಳಲ್ಲಿ ಅವರು ಭಾವಚಿತ್ರಗಳನ್ನು ಕ್ಯಾಪ್ಚರ್ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಆಧಾರದ ಮೇಲೆ ಅವರನ್ನು ಬೇಗ ನಾವು ಸೆರೆ ಹಿಡಿತೇವೆ ಅನ್ನೋ ಒಂದು ಭರವಸೆಯನ್ನು ಕೂಡ ಪೊಲೀಸರು ಕೊಟ್ಟಿರ್ತಕ್ಕಂಥದ್ದು. ಆದರೆ ಈ ಒಂದು ದುರ್ಘಟನೆ ಅಂದರೆ ಈ ಒಂದು ಘಟನೆಯಿಂದಾಗಿ ಅಂದರೆ ದರೋಡೆ ಘಟನೆಯಿಂದಾಗಿ ಇಡೀ ಮೈಸೂರು ಬೆಚ್ಚಿ ಬಿದ್ದಿದೆ. ಯಾಕೆಂತ ಹೇಳಿದ್ರೆ ನಿನ್ನೆ ಒಂದು ಘಟನೆ ನಡೀಲಿಕ್ಕಿಂತ ಮುಂಚೆ ಅಂದರೆ 26ನೇ ತಾರೀಕು ಮೈಸೂರಿನ ನಗರ ಭಾಗದಲ್ಲಿ ಅಂದರೆ ದಾಸನಕೊಪ್ಪಲು ಇರಬಹುದು, ರೂಪಾನಗರ ಇರಬಹುದು, ನ್ಯಾಯಾಂಗ ಬಡಾವಣೆ ಇರಬಹುದು, ಈ ಭಾಗಗಳಲ್ಲಿ ಸುಮಾರು 5-6 ಜನ ಮುಸುಕುದಾರಿಗಳು ಮಾರಕಾಸ್ತ್ರಗಳನ್ನು ಹಿಡಿದು ಅಲ್ಲಿ ಬೈಕ್ಗಳನ್ನು ಕದಿಯುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ 6 ಬೈಕ್ಗಳನ್ನು ಕಳ್ತನ ಮಾಡ್ತಾರೆ. ಅದರಲ್ಲಿ 4 ಬೈಕ್ಗಳನ್ನು ಅಲ್ಲೇ ಬಿಟ್ಟು 2 ಬೈಕ್ಗಳನ್ನು ಎತ್ತೊಯ್ದಿರತಕ್ಕಂಥದ್ದು. ಹೀಗಾಗಿ ಆ ಒಂದು ಬೈಕ್ಗಳಲ್ಲೇ ಈ ಒಂದು ಕಳ್ಳತನವನ್ನು ಮಾಡಲಾಗಿದೆಯಾ, ಅವರಿಗೂ ಸಂಬಂಧ ಇದೆಯಾ, ಅವರೇ ಇವರೇನಾ, ಈ ರೀತಿಯಾದಂತಹ ಹಲವು ಆಯಾಮಗಳಲ್ಲಿ ಪೊಲೀಸರು ಈಗ ತನಿಖೆಯನ್ನು ಮಾಡಲಾಗ್ತಾ ಇರತಕ್ಕಂಥದ್ದು. ಸದ್ಯಕ್ಕೆ ಈ ಒಂದು ಘಟನೆಯಿಂದಾಗಿ ಇಡೀ ಮೈಸೂರಿನ ಜನ ಒಂದು ರೀತಿ ಆತಂಕಕ್ಕೊಳಗಾಗಿದ್ದಾರೆ. ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಕರೆಸ್ಕೊಳ್ತಾ ಇದ್ದಂತಹ ಮೈಸೂರು ಈಗ ಅಪರಾಧ ಪ್ರಕರಣಗಳ ಹಾಟ್ಸ್ಪಾಟ್ ಆಗ್ತಾ ಇದೆಯಾ ಅನ್ನೋ ಒಂದು ಆತಂಕ ಮೈಸೂರಿಗರಲ್ಲಿ ಇರತಕ್ಕಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಪುನೀತ್.